ಈ ವರ್ಷದ ಫೈನಲ್ ಇಯರ್ ಎಕ್ಸಾಮಿನಲ್ಲಿ ಕಾಲೇಜಿಗೆ ಫಸ್ಟ್ ಬರಬೇಕಂತ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದೇನಲ್ಲಪ್ಪ, ಅಭ್ಯಾಸ ಮಾಡಿದ್ದೆ. ಆದರೆ ಕಾಲೇಜಿನಲ್ಲಿ ಡಿಬರ್ ಮಾಡಿ ನನ್ನ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ರಪ್ಪ. ಭವಿಷ್ಯ ಅಪ್ಪ, ನಿನ್ನನ್ನು ನೋಡಿ ಮನೆಯಲ್ಲಿ ಸಂತೋಷ ಪಡಲೆಂದರೆ ನೀನು ಇಲ್ಲಲ್ಲಪ್ಪ. ನೀನು ಈ ನನ್ನ ದುಃಖವನ್ನು ಯಾರ ಜೊತೆ ಹಂಚಿಕೊಳ್ಳಲಿ ಅಪ್ಪ? ಅಮ್ಮ, ಏನು ಮಾಡಲಿ? ಅಪ್ಪಾಜಿ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸು ಆಗಿ ಬಾ ಎಂದು ಆಶೀರ್ವಾದ ಮಾಡಿ ಕಳಿಸಿದ್ಯಲ್ಲ ತಂದೆ. ಅಪ್ಪಾಜಿ, ನಾನಿಂದು ಡಿಬರಾಗಿ ನಿನ್ನ ಮುಂದೆ ಬಂದು ಕುಳಿತುಕೊಂಡಿದ್ದೇನಲ್ಲ ತಂದೆ. ಅಪ್ಪ, ಯಾಕಪ್ಪ ಶಿವರಾಜ್, ಅಪ್ಪ ಅಮ್ಮನ ನೆನಪು ತಗೋದು ಯಾಕಪ್ಪ ಕಣ್ಣೀರಾಗ್ತಾ ಇದೆಯಾ? ಅಣ್ಣ, ಏನು ಮಾಡೋದಣ್ಣ, ಪರೀಕ್ಷೆಯಲ್ಲಿ ಡಿಬರ್ ಆಗಿಬಿಟ್ಟಿದ್ದೇನಣ್ಣ. ಹೋಗ್ಲಿ ಬಿಡಪ್ಪ ಶಿವರಾಜ್, ಎಲ್ಲದಕ್ಕೂ ಚಿಕ್ಕಪ್ಪ ಇದ್ದಾನೆ, ಯಾವ್ದಾದ್ರೂ ಒಂದು ದಾರಿ ತೋರಿಸ್ತಾನಪ್ಪ. ಅಣ್ಣ, ನನ್ನ ಪರೀಕ್ಷೆ ಇದೆ ಅಂತ ನಿನ್ನ ಮದುವೆಗೆ ಕೂಡ ಬರೋದಕ್ಕೆ ಆಗ್ಲಿಲ್ವಲ್ಲಣ್ಣ. ಸಾವಿತ್ರಿ ಅತ್ಕೆಮ್ಮಳ ಕೊರಳಿಗೆ ಮಾಂಗಲ್ಯ ಕಟ್ಟಿದಾಗಿನಿಂದ ನಿನ್ನ ಬಾಳಿನಲ್ಲಿ ಸುಖ ಎಂಬುದು ಮರೀಚಿಕೆ ಆಗಿ ಹೋಗಿತ್ತಣ್ಣ, ಮರೀಚಿಕೆ ಆಗಿ ಹೋಗಿತ್ತು. ಏನ್ ಸುಖ ಏನ್ ದುಃಖ? ಈಗ ಬಂದಿರುವ ಶೀಲಾ ಅತ್ಕೆಮ್ಮಳಿಂದಾದರೂ ನೀನು ಸುಂದರ ಬದುಕು ಬದುಕಲು ಪ್ರಯತ್ನಿಸಣ್ಣ, ಪ್ರಯತ್ನಿಸು. ಏನ್ ಸುಖ ಏನ್ ದುಃಖಪ್ಪ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಆ ಹಿಂದೆ ಸಾವಿತ್ರಿ ಆದ ಘಟನೆ ನೆನೆಸಿಕೊಂಡರೆ ನನಗೆ ಮದುವೆ ಆಗಕ್ಕೆ ಇಷ್ಟನೇ ಇರಲಿಲ್ಲ. ಆದರೂ ಚಿಕ್ಕಪ್ಪನೇ ಒತ್ತಾಯ ಮಾಡಿ ನನಗೆ ಮದುವೆ ಮಾಡಿಸಿದ. ಅಣ್ಣ, ಚಿಕ್ಕಪ್ಪ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರಣ್ಣ. ನಾನು ಪರೀಕ್ಷೆ ಮುಗಿಸಿಕೊಂಡು ಬಂದ ಮೇಲೆ ಇದೇ ಕೆಲಸವನ್ನು ಮಾಡಬೇಕೆಂದುಕೊಂಡಿದ್ದೆ. ಆದರೆ ನಾನು ಬರುವಷ್ಟರಲ್ಲಿ ಚಿಕ್ಕಪ್ಪನೇ ಮುಂದೆ ನಿಂತುಕೊಂಡು ಈ ಕಲ್ಯಾಣ ಕಾರ್ಯವನ್ನು ಮುಗಿಸಿಕೊಂಡಿದ್ದಾರೆಂದರೆ ನಿಜವಾಗಲೂ ಅವರು ಹೆಸರಿಗೆ ತಕ್ಕಂತೆ ಧರ್ಮವಂತ ಧರ್ಮರಾಜ ಕಣಣ್ಣ, ಧರ್ಮರಾಜ. ಸಾವಿತ್ರಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿದಾಗಿನಿಂದ ದಗದಗನೆ ಹತ್ತಿ ಉರಿದೋದ ಈ ಮನೆತನದ ಮರ್ಯಾದೆಯನ್ನು ಮತ್ತೆ ಕಾಪಾಡಲು ಬಂದಿರುವ ಶೀಲಾ ಅತ್ಕೆಮ್ಮಳ ನೆನಪಾಗ್ತದೆ. ನಡೆಯಣ್ಣ, ಮನೆ ಕಡೆ ಹೋಗೋಣ. ಇದೇನಕ್ಕ ಎಲ್ಲ ಗಾಬರಿ ಓಡಾಡಿ ಬರಾಗತ್ತೀರಲ್ಲ? ಶಿವರಾಜ, ನೀನು ಪರೀಕ್ಷೆಯಲ್ಲಿ ಡಿಬಾರ್ದಂತಲ್ಲ ಶಿವರಾಜ? ಹೌದು ಮಾಮ, ನನ್ನಷ್ಟಕ್ಕೆ ನಾನು ಪೇಪರ್ ಬರೆಯುತ್ತಿದ್ದಾಗ ಹಿಂದಿನ ಬೆಂಚಿನಲ್ಲಿ ಮಹೇಶ ಕುಳಿತು ಪೇಪರ್ ಬರೆಯುತ್ತಿದ್ದ. ನಾನು ಈ ವರ್ಷ ಕಾಲೇಜಿಗೆ ಫಸ್ಟ್ ಬರ್ತೀನಿ ಅಂತ ಅವನಿಗೆ ಗ್ಯಾರಂಟಿ ಇತ್ತು. ಹೇಗಾದರೂ ಮಾಡಿ ನನ್ನನ್ನು ಡಿಬಾರ್ ಮಾಡಿಸಬೇಕೆಂದು ಹೊಂಚು ಹಾಕಿಕೊಂಡು ಸ್ಕ್ವಾಡ್ ಬರುವ ಟೈಮ್ ನೋಡಿ ತನ್ನಲ್ಲಿರುವ ಚೀಟಿಯನ್ನು ನನ್ನಲ್ಲಿ ಬಿಸಾಕಿದ. ಅದನ್ನು ಎತ್ತಿಕೊಂಡು ನಾನು ಹೊರಗೆ ಬಿಸಾಕಬೇಕೆನ್ನುವಷ್ಟರಲ್ಲಿ ಸ್ಕ್ವಾಡು ಒಳಗಡೆ ಬಂದೇ ಬಿಟ್ರು. ಆ ಚೀಟಿ ನನ್ನ ಕೈಯಲ್ಲಿರೋದನ್ನು ನೋಡಿಕೊಂಡು ಆ ಚೀಟಿಯನ್ನು ನೋಡಿ ಕಾಪಿ ಮಾಡ್ತಿದ್ದೆ ಅಂತ ಹೇಳಿ ನನ್ನ ಪೇಪರ್ ಕಸಿದುಕೊಂಡು ಬಿಟ್ರು. ನಾನು ಎಷ್ಟೊಂದು ಪರಿಪರಿಯಾಗಿ ಕೇಳಿಕೊಂಡ್ರು ಅದು ಯಾವುದನ್ನು ಕೇಳಿಸಿಕೊಳ್ಳದೆ ನನ್ನನ್ನು ಡಿಬರ್ ಮಾಡಿ ಪರೀಕ್ಷೆ ಹಾಲಿನಿಂದಲೇ ಹೊರಗೆ ಹಾಕಿಬಿಟ್ರು ಮಾಮ, ಹೊರಗೆ ಹಾಕಿಬಿಟ್ಟರು. ಆ ನೀಚ ಮಹೇಶನಿಗೆ ನನ್ನ ಮಗಳು ಮದುವೆ ಆಗುವುದಿಲ್ಲ ಅಂತ ನಿತ್ಯೂರವಾಗಿ ಹೇಳುವುದನ್ನು ಕೇಳಿ
ಹೊಟ್ಟೆ ಉರಿದುಕೊಂಡು ನಿನ್ನ ಮೇಲೆ ಸೇಡು ತೀರಿಸಿಕೊಂಡಿದ್ದಾನೆ ಆ ಚಾಂಡ ಅಲ್ಲ. ಅಮ್ಮ ಸತ್ತು ಚಿಕ್ಕಿನ ಮನೆಯಷ್ಟರಲ್ಲಿ ನಮ್ಮಪ್ಪನು ಸತ್ತೋಗ್ಬಿಟ್ಟ. ಈಗ ನೋಡಿದ್ರೆ ತಮ್ಮ ಡಿಬಾರ್ ಆಗಿ ಮನೆಗೆ ಬಂದ. ಈ ಮನೆತನದ ಮೇಲೆ ಆ ವಿಧಿ ಎಂತ ವಿಚಿತ್ರ ಆಟ ಆಡ್ತಾ ಇದೆಯೋ ನನಗೊಂದು ತಿಳಿತಾ ಇಲ್ಲ ಕಣ್ರಿ, ನನಗೊಂದು ತಿಳಿತಾ ಇಲ್ಲ. ಅದೇ ಕಾವೇರಿ ವಿಧಿಯೇನೇಮ, ಎಲ್ಲಿ ಗಾಯ ಆಗಿರುತ್ತದೆ ಅದೇ ಸ್ಥಳಕ್ಕೆ ಮತ್ತೆ ಬಲವಾದ ಪೇಟ ಹಾಕಿದ್ರೆ ಅದಕ್ಕೆ ಸಮಾಧಾನ ಆಗ್ತಾ ಇದ್ದೆ. ಇನ್ ಮುಂದೆ ನನ್ನ ತಮ್ಮನ ಜೀವನದ ಭವಿಷ್ಯ ಹೇಗೆ? ನೋಡು ಕಾವೇರಿ, ತಂದೆ ತಾಯಿ ಸತ್ತರು ಸೋದರ ಮಾವಿರ್ಬೇಕಂತ ಕನ್ನಡದಲ್ಲಿ ಒಂದು ಗಾದೆ ಮಾತನ್ನ ಐತಿ. ನಿಮ್ಮ ಅಪ್ಪ ಅಮ್ಮ ಜೀವಂತ ಇದ್ರ ಏನ್ ಕರ್ತವ್ಯ ಮಾಡ್ತಾ ಇದ್ರು ಅದನ್ನೇ ನಾನು ನಿನಗೆ ಕೂಡಿಕೊಂಡು ಶಿವರಾಜನಿಗೆ ಮಾಡಿದ್ರಾಯ್ತು. ಹೇಗೋ ನಮ್ಮ ಸೊಸೈಟಿಯಲ್ಲಿ ಮೊದಲನೇ ಸೆಕ್ರೆಟರಿ ಅಪರಾಧ ಮಾಡಿ ಓಡಿ ಹೋಗಿದ್ದಾನೆ. ಆ ಕೆಲಸನೇ ಶಿವರಾಜನಿಗೆ ಕೊಟ್ರಾಯ್ತು. ಹೇಗೋ ಇವ್ರಿಗೊಂದು ಕೆಲಸನೂ ಸಿಕ್ಕಂಗಾಗುತ್ತೆ. ಮುಂದಿನ ತಿಂಗಳು ಒಳ್ಳೆ ದಿನ ನೋಡಿ ನನ್ನ ಮಗಳ ಮದುವೆ ವಿಚಾರ ಮಾಡಿದ್ರಾಯ್ತು. ನಿಮ್ದು ತುಂಬಾನೇ ದೊಡ್ಡ ಹೃದಯ ಕಣ್ರಿ. ನಿಜಕ್ಕೂ ನೀವು ನನ್ನ ತವರ ಮನೆ ಮೇಲೆ ಮಾಡ್ತಾ ಇರೋ ಉಪಕಾರವನ್ನು ನೋಡ್ತಾ ಇದ್ರೆ ನನ್ನ ಮೈ ಚರ್ಮ ಸುರಿದು ನಿಮ್ಮ ಪಾದದ ಚಪ್ಪಲಿ ಮಾಡಿದ್ರು ಕಡಿಮೆ ಕಣ್ರಿ, ಕಡಿಮೆ. ಅಯ್ಯೋ ಪುಣ್ಯ ಹಾದ್ಗೀತಿ, 12ನೇ ಶತಮಾನ ಜಗಜ್ಯೋತಿ ಬಸವಣ್ಣವ್ರ ಕಾಲಕ್ಕೆ ಹೋಗ್ಬಿಟ್ಟಿಯಲ್ಲ. ಹಾಗೇನ್ ಮಾಡೋದು ಬೇಡ. ಎಲ್ಲಾ ಚಿಂತೆಯನ್ನು ಮರೆತು ಹಾಕಿ ಕಣ್ಣೀರು ಒರೆಸದೆ ಯಾವಾಗಲೂ ನಗುನಗುತ್ತಾ ಇದ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಹಾ ಶಿವರಾಜ, ಏನು ಮಾಮ? ನೀನು ಇವತ್ತೇ ಡ್ಯೂಟಿ ಜಾಯ್ನ್ ಆಗಪ್ಪ. ಪೇಪರ್ಸ್ ಎಲ್ಲ ರೆಡಿ ಮಾಡಿ ಬೆಂಗಳೂರಿಗೆ ನಾಳೆ ಮೇಲೆ ಕಳಿಸಿ ಕೊಡುತ್ತೇನೆ. ಹಾ BPL ಕಾರ್ಡ್ ಇದ್ದವ್ರಿಗೆ ಸರಿಯಾದ ರೀಸನ್ ಕೊಡಪ್ಪ. ಆಯ್ತು ಮಾಮ, ಥ್ಯಾಂಕ್ಸ್ ಮಾಮ, ನಿಮಗೆ ತುಂಬಾ ಥ್ಯಾಂಕ್ಸ್. ನಿರುದ್ಯೋಗಿಯಾಗಿ ಈ ಹಳ್ಳಿಯಲ್ಲಿ ಹೆಂಗಪ್ಪ ಜೀವನ ಮಾಡೋದು ಅಂತ ನನಗೆ ತುಂಬಾ ಚಿಂತೆಯಾಗಿ ಹೋಗಿತ್ತು. ಆದರೆ ಈ ನಿಮ್ಮ ಮಾತಿನಿಂದ ನನ್ನ ಚಿಂತೆಯೆಲ್ಲ ಈಗ ದೂರ ಆಗಿ ಹೋಯಿತು. ತಂದೆ ತಾಯಿ ಸತ್ತರೂ ಸೋದರ ಮಾವ ಇರಬೇಕೆಂಬ ನಾನುಡಿಯನ್ನು ನಿಜ ಮಾಡಿಬಿಟ್ರಿ ನೀವು ಮಾಮ. ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಕುಣಿಯೋಣ ನಡೆಯಿರಿ. ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ದೀಪಾವಳಿ ಸಂಭ್ರಮವನ್ನು ಆಚರಿಸೋಣ ನಡೆಯಿರಿ ಮಾಮ. ದೀಪಾವಳಿ 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 ಆನಂದ ಗೋದಾವಳಿ. ದೀಪಾವಳಿ ದೀಪಾವಳಿ ಆನಂದ ದೀಪಾವಳಿ
ಮಗನಾದನು. ಒಳಗೆ ಸೇರಿದರೆ ಗೊಂಡು ಈ ಹುಡುಗ ಆಗುವನು ಕಂಡು ಮಿಷಿನಾಗಿದೆ ಇದು ಹುಡುಗರ ಸಾಮ್ರಾಜ್ಯ. ಜೆಟ್ ಏರೋಪ್ಲೇನ್ ಫಾಸ್ಟ್ ಆಗಿ ಓಡ್ತಾ ಇದೆ ಕಲಿಯುಗ. ಸಿಕ್ಕ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಮಜಾ ಮಾಡುತ್ತ ಜೀವನ ಸಾಗಿಸುವುದೇ ಸ್ವರ್ಗ. ನ್ಯಾಯ ನೀತಿ ಸತ್ಯ ಧರ್ಮ ಇಂಥ ಡಂಬಾಚಾರದ ಮಾತುಗಳಿಗೆ ಕಿವಿ ಕೊಟ್ಟು ನೋವಿನಿಂದ ಜೀವನ ಸಾಗಿಸುವುದೇ ನರಕ. ಪುಣ್ಯವಂತರು ಸ್ವರ್ಗಕ್ಕೆ ಹೋಗುತ್ತಾರೆ, ಪಾಪಿಷ್ಠರು ನರಕಕ್ಕೆ ಹೋಗುತ್ತಾರೆ ಅನ್ನುವರೆಲ್ಲರೂ ಮೂರ್ಖರು. ಈ ರಂಬಾಟ್ಲಿನೇ 3 ಲೋಕಕ್ಕೆ ಸ್ವರ್ಗ, ತ್ರಿಲೋಕಕ್ಕೆ ಅಮೃತ. ಯಾರಪ್ಪ ನೀನು ಡ್ರಿಂಕ್ಸ್ ಇದನ್ನು ನೀವು ಕುಡಿತೀರಾ? ಚೀಚಿ ಚೀಚಿ ಚೀ, ನಿಮ್ಮೊಂಟರಿಗೆಲ್ಲಿ ಸಿಗ್ತೈತಿ ಅಮೃತ? ಹೋದ ಜನ್ಮದಲ್ಲಿ ನನ್ನ ತರ ಪುಣ್ಯ ಮಾಡಿದವ್ರಿಗೆ ಮಾತ್ರ ಸಿಗ್ತೈತಿ ಅಮೃತ. ಯಾರಪ್ಪ ನೀನು ಡ್ರಿಂಕ್ಸ್ ಮಾಡುತ್ತಾ ಈ ರೀತಿ ಬೈದಾಡ್ತೀಯಲ್ಲ? ಹುಚ್ಚು ಬಂದನಂತ ನೋಡಿ ಜನರು ನಿನ್ನ ಮೈ ಮೇಲೆ ಚಪ್ಪಲಿ ಬಿಸಾಕ್ತಾರೆ. ಬಿಸಾಕಲಿ ಬಿಡಿ ಸರ್, ಬಿಸಾಕಲಿ. ಜನರು ಬಿಸಾಕುವ ಚಪ್ಪಲಿಗಳೇ ನಮ್ಮಂತ ಕುಡುಕರಿಗೆ ಹೂವಿನ ಮಾಲೆ ಇದ್ದಂತೆ. ಅವರಿಗೂ ಈ ಅಮೃತ ಸಿಗ್ತಾ ಇಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗಾಗಿ ಈ ಜನರೆಲ್ಲ ನಮ್ಮ ಮೇಲೆ ಚಪ್ಪಲ್ ಬಿಸಾಕ್ತಾರೆ ಸರ್. ಒಂದು ವೇಳೆ ಈ ಜನರೆಲ್ಲರೂ ನಮ್ಮ ಮೇಲೆ ಚಪ್ಪಲ್ ಬಿಸಾಕ್ತಾರೆ ಅಂತೇಳಿ ನಾವೇನಾರ ಕುಡಿದು ಬಿಟ್ಟಿವನ್ರ ನಮ್ಮ ಪ್ರಾಣಗೂ ಈ ದೇಶ ಉದ್ಧಾರ ಆಗೋದಿಲ್ಲ ಸರ್. ನಮ್ಮ ಪ್ರಾಣಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ಅಂತೂ ಈ ಡ್ರಿಂಕ್ಸ್ ಅದ ಮಾತು ನೀವು ಚೆನ್ನಾಗಿ ತಿಳಿದುಕೊಂಡು ನಂಗಾಯ್ತು. ಕಲಿಯುಗದ ನಮ್ಮಂತ ಕುಡುಕರಿಗೆ ಈ ಬಾಟ್ಲಿ ಮಾತ್ರ ತುಳಿದಿದ್ರೆ ಜಗತ್ತೇ ಪ್ರಳಯವಾಗಿ ಹೋಗ್ಬಿಡ್ತದೆ ಸರ್. ಜಗತ್ತಿನ ಪ್ರಳಯವಾಗಿ ಹೋಗ್ಬಿಡ್ತದೆ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ದೇಶಕ್ಕಾಗಿ ದುಡಿಯಿರಿ ಇಲ್ಲ ಮಡೀರಿ ಅಂತ ಹೇಳಿದ್ದಾರೆ. ಆದ್ರೆ ಅದು ತಪ್ಪು. ದೇಶಕ್ಕಾಗಿ ಕುಡೀರಿ ಇಲ್ಲ ಮಡೀರಿ ಅಂತ ಹೇಳ್ಬೇಕಾಗಿತ್ತು. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತೈತಿ ಈ ಬಾಟ್ಲಿ ಮಹತ್ವ. ಆದ್ರೆ ಈ ನಮ್ಮ ಸರ್ಕಾರಕ್ಕೆ ಮಾತ್ರ ಚೆನ್ನಾಗಿ ಗೊತ್ತೈತಿ ಈ ಬಾಟ್ಲಿ ಮಹತ್ವ. ಕುಡಿಬ್ಯಾಡ್ರು, ಕುಡಿದು ಸಾಯ್ಬ್ಯಾಡ್ರು. ಸಾರಾಯಿ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ ಅಂತೇಳಿ ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡ್ರ ಈ ನಮ್ಮ ಸರ್ಕಾರ. ಸಿಟಿಯಲ್ಲಿ ಹಾಜ್ ಬೀಜಿಗೂ ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದು ಇದೇ ನಮ್ಮ ಸರ್ಕಾರ. ಇಷ್ಟೆಲ್ಲ ವಿಷಯ ಹೇಳ್ತಾರೆ ನೋಡಿದ್ರೆ ತುಂಬಾ ವಿಚಾರವಂತನಾಗಿರ್ಬೇಕಂತ ಕಾಣಿಸ್ತೈತಿ. ಆದ್ರೆ ಬಾಳಿನಲ್ಲಿ ಜೀಸು ಹೊಂದಿರುವ ಈ ತರ ಡ್ರಿಂಕ್ಸ್ ಮಾಡೋದನ್ನ ಕಲಿದುಕೊಂಡ್ರಿ. ಹೇಳಪ್ಪ, ಸತ್ಯವಾಗಿ ಹೇಳು, ಯಾರು ನೀನು? ನಾನೊಬ್ಬ ನಿರುದ್ಯೋಗಿ ಪದವೀಧರ ಸರ್. ನಾನೊಬ್ಬ ನಿರುದ್ಯೋಗಿ ಪದವೀಧರ. ಜೀವನದಲ್ಲಿ 108 ಕಷ್ಟಗಳಿದ್ರು. BA ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಆದರೆ ಕೆಲಸ ಸಿಗದೆ ಹುಚ್ಚರಂತೆ ಓಡಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ನನಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ನನ್ನ ಹತ್ರ 10 ಲಕ್ಷ ಇಸ್ಕೊಂಡು ನನಗೆ ಮೋಸ ಮಾಡಿ ನನ್ನನ್ನೇ ಜೈಲಿಗೆ ಹಾಕ್ಬಿಟ್ರು ಸರ್. ನನ್ನನ್ನೇ ಜೈಲಿಗೆ ಹಾಕ್ಬಿಟ್ರು. ನೋವಿನಿಂದ ತುಂಬಿಕೊಂಡಿದ್ದ ನನ್ನ ಬಾಳಲ್ಲಿ ಬರೀ ರೋಷ ಜಿಗುಪ್ಸೆ ತುಂಬಿದ ನನಗೆ.
ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ನನಗೆ ಮೋಸ ಮಾಡಿದ ಆ ವ್ಯಕ್ತಿಯನ್ನು ಮತ್ತನಿಂದ ಕೊಚ್ಚಾಗಿ ನಾನು ಮತ್ತೆ ಜೈಲಿಗೆ ಸೇರಿದೆ ಸರ್. ನಾನು ಮತ್ತೆ ಜೈಲಿಗೆ ಸೇರಿದೆ. ಈಗ ಜೈಲಿನಿಂದ ಬಿಡುಗಡೆ ಆಗಿ ನಾನೊಬ್ಬ ಬಾಡಿಗೆ ಕೊಲೆಗಾರನ ಕೆಲಸ ಮಾಡ್ತಿದ್ದೀನಿ ಸರ್. ನಾನೊಬ್ಬ ಬಾಡಿಗೆ ಕೊಲೆಗಾರನ ಕೆಲಸ ಮಾಡ್ತಿದ್ದೀನಿ. ಈಗ ಯಾರಾದ್ರೂ ನನಗೆ 10 ಲಕ್ಷ ಕೊಟ್ಟು ಇವನ ತಲೆ ತೆಗೀನ್ರಿ ಸಾಕ. ಚಿಟಿಕೆ ಹೊಡೆಸಲ್ಲ ಅವನ ತಲೆ ತೆಗೆದು ಬಿಸಾಕ್ತೀನಿ ಸರ್. ಚಿಟಿಕೆ ಹೊಡೆಸಲ್ಲ ಅವನ ತಲೆ ತೆಗೆದು ಬಿಸಾಕ್ತೀನಿ. ನೀನೊಬ್ಬ ಪದವೀಧರಾಗಿ ಈ ಥರ ಇನ್ಕ್ವೈರಿ ಮಾಡೋದು ಸರಿ ಕಾಣುವುದಿಲ್ಲ. ನನ್ನ ಹೆಸರು ಧರ್ಮರಾಜ, ಈ ಊರ ಗಣ್ಯ ವ್ಯಕ್ತಿ. ಪರ್ಸನಲ್ ನೀನೊಬ್ಬ ಸೆಕ್ರೆಟರಿ ಆಗಿದ್ಬಿಡು, ನಿನಗೆ ಕೆಲಸ ಸಿಕ್ಕಾಗ್ತದೆ, ಕೈ ತುಂಬ ಸಂಬಳನೂ ಕೊಡುತ್ತೇನೆ. ನಿಮ್ಮನ್ನ ನೋಡ್ತಾ ಇದ್ರೆ ನೀವು ತುಂಬಾ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತಾ ಇದ್ದೀರ. ನಿಮ್ಮಂತ ಒಳ್ಳೆ ವ್ಯಕ್ತಿಗಳ ಹತ್ರ ನಮ್ಮಂತ ಕುಡುಕ ಕೊಲೆಗಡೆಗಳಿಗೆ ಎಲ್ಲಿರ್ತದೆ ಸರ್ ಕೆಲಸ? ನಮ್ಮ ಕೆಲಸ ಏನಿದ್ರು ಕೊಲೆ ಮಾಡಿಸುವ ಕೊಲೆಗಡಕರ ಹತ್ರ ಮಾತ್ರ ಇರ್ತದೆ. ಗುರು ಜಗತ್ತೊಳಗೆ ನನ್ನ ಧೀರದಂಡ ವಂದನೆ ಪೂರ್ವಕ ನಮಸ್ಕಾರ. ಚಿ ಆಚೆ ಚಾಂಡಾಲ, ನಿಮ್ಮಂತ ಕುಡುಕರು ನಮ್ಮ ಪಾದ ಮುಟ್ಟಿದ್ರೆ ಅಪವಿತ್ರವಾಗಿ ಹೋಗುತ್ತದೆ. ಮತ್ತ 700 ವರ್ಷ ಸಮುದ್ರದಲ್ಲಿ ಮಣಿಗಿ ಮತ್ತ ಜ್ಞಾನ ಪಡ್ಕೋಬೇಕಾಕತಿ. ಓ ಜಗರುಗಳೇ, ನೀವು 700 ವರ್ಷ ಸಮುದ್ರದಾಗ ಮುಳುಗಿ ತಪಸ್ಸು ಮಾಡೋದ್ರ ಬದಲು ಕೇವಲ 3 ದಿವಸ ನಮ್ಮ ಊರವರೆಗಿರೋ ಲಂಡ್ಕಿನೊಳಗೆ ಮುಳುಗಿ ಬಂದ್ರೆ ಸಾಕು. ಅಪವಿತ್ರವಾಗಿರುವ ಈ ನಿಮ್ಮ ಜ್ಞಾನ ಮಾರ್ಗ ಮತ್ತೆ ಪವಿತ್ರವಾಗಿ ಬಿಡ್ತೈತಿ. ಯಾಕಂದ್ರ ನಮ್ಮ ನಿರ್ಲಗಿ ದಾರಿ, ಹಸ್ಕಿ ದಾರಿ ಮತ್ತು ನಮ್ಮ ಊರಿನ ಎಲ್ಲ ಶೌಚಾಲಯಗಳಿಂದ ಹೊರಜಿ ಬಂದು ಪಂಚರಂಗಿ ಸಂಗ್ರಹವಿರ್ತೈತಲ್ಲಿ. ಇಂಥ ಅವತಾರ ಪುರುಷರಿಗೆ ಇಂಥ ಮಾತಾಡಕ್ಕೆ ನಾಚಿಕೆ ಬರುವುದಿಲ್ಲ ನಿನಗೆ? ನೀವು ಅವತಾರ ಪುರುಷ ಹಂಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಮಠ ಮಂಡ್ರಿ ಎಲ್ಲ ಎಲ್ಲಿ ಬಿಟ್ಟು ಬಂದಿದ್ದೀರ ಗುರುಗಳೇ? ಪಾಪಿ, ನಮ್ಮಂತರ ಮದುವೆ ಆದರೆ ನಿಮ್ಮಂತ ಬುದ್ಧಿಗಳನ್ನ ತಿದ್ದಿ ಹೇಳೋರು ಮತ್ತಾರು ಇರ್ತಾರೆ? ನೀವು ಹೇಳ್ತಾ ಇರೋದು ಸತ್ಯವಾದ ಮಾತು ಗುರುಗಳೇ. ಕೇಳು ಮೂರ್ಖ, ಕೇಳು. ಇವರು ಹೇಳ್ತಾ ಇರೋ ಮಾತಾ ಕೇಳು. ನಮ್ಮಂತ ಸನ್ಯಾಸಿಗಳನ್ನ ನಂಬಿಕೆ ಇಡಬೇಕಾದ್ರ ಈ ಊರಿನ ಗಣ್ಯ ವ್ಯಕ್ತಿಗಳನ್ನೇ ಆಗಿರ್ಬಹುದು. ಅವರು ಗುರುಗಳೇ, ನೀವು ತಿಳಿದುಕೊಂಡಾಗ ಇವರು ಈ ಊರಿನ ಗಣ್ಯ ವ್ಯಕ್ತಿಗಳೇ. ಇವರ ಹೆಸರು ರಾಮರಾಜ ಅಂತ. ರಾಮರಾಜ ಅಲ್ಲಪ್ಪ, ಧರ್ಮರಾಜ. ಏ ಪುಣ್ಯಾತ್ಮ, ನಿನ್ನ ಕೈಯಾಗ ರಂಬ ಬಾಟ್ಲಿ ಇರುವವರೆಗೂ ಈ ಕಣ್ಣಿ ಕಾಣಿಸು ಮಂದಿ ಎಲ್ಲರೂ ರಂಬರಾಜ ಅಂತಾನೆ ಕರಿತಿದೆ. ತಾಯಿನ ಬಾಟ ಸ್ವಾಮೀಜಿಗಳೇ, ನಾನಂತ ಕುಡುಕ ಕೊಲಗಡಕನಿಗೆ ಇವರು ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ರೆ ನಾನು ಇವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೋಬಹುದು ಗುರುಗಳೇ? MK ಮುಗಿಸ್ದಾರಿಗೆ ಕೆಲಸ ಸಿಗೋದು. ಮತ್ತ ನಿನಗ ಅವ್ರ ಬಳಿ ಕೆಲಸ ಸಿಗ್ತದಂದ್ರ ಸುಮ್ಮ ಹೋಗಿ ಬಿಡಪ್ಪ. ಆಯ್ತು ಸರ್, ಈ ನಮ್ಮ ಜಗದ್ಗುರುಗಳು ಹೇಳ್ಯಾರಂದ್ರ ಇನ್ನು ಮೇಲೆ ನಾನು ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ತೀನಿ.
ನನ್ನ ಹತ್ತಿರ ಕೆಲಸಕ್ಕೆ ಸೇರಿಕೊಂಡ ಮೇಲೆ ನೀನೊಬ್ಬ ನಂಬಿಕೆ ವ್ಯಕ್ತಿ ಬದುಕು ಸಾಗಿಸಿಕೊಂಡು ಹೋಗಬೇಕು. ಏನಂತ ಮಾತನಾಡ್ತಿದ್ದೀರಾ ಸರ್? ನನ್ನ ಹತ್ತಿರ ನಂಬಿಕೆ ಅನ್ನೋದೇ ಇಲ್ಲದೆ ಹೋಗಿಡ್ರಿ ನಾನೊಬ್ಬ ಕುಡುಕ ಕೊಲಗಡಕ ಅನ್ನೋ ವಿಷಯ ನಿಮ್ಮ ಹತ್ರ ಮುಚ್ಚಿಟ್ಟು ನಿಮಗೆ ಮೋಸ ಮಾಡ್ಬೋದಿತ್ತಲ್ಲ ಸರ್. ನಂಬಿಕೆಗಾಗಿ ಪ್ರಾಣ ಕೊಡಲು ಹಿಂಜರುವುದಿಲ್ಲ ಈ ಕೊಲೆಗಡಕ. ಎಲೇ ಮಗನ ಕುಡುಕ, ಯಾಕ್ರಿ ಅಪ್ಪ ಗುರುಗಳ ಒಮ್ಮಲೆ ಒಂದು ಫೋಟೋ ಮ್ಯಾಗ ನಿಮ್ಮದು ಕಾಸಿದ ಸೀಸಿ ಕಿವ್ಯಾಗ ಹಾಕ್ದಂಗ ನೋಡ್ರಿ. 700 ವರ್ಷ ಸಮುದ್ರಾಗ ಮುಳುಗಿದ ಈ ಪುರುಷರ ಮುಂದ ನಿಂತುಕೊಂಡು ಇಂಥ ಶಬ್ದ ಮಾತಾಡ್ತೀಯ? ಶಾಪ ಕೊಟ್ಟು ನಿನ್ನ ಬೆಂಕಿ ಇಲ್ದರೆ ಸುಟ್ಟಾಕಿ ಬಿಡ್ತೀನಿ. ಟಪಾಟ್ ಗುರುಗಳೇ ಟಪಾಟು. ನೀವು ಹೊರಗಡೆಯಿಂದ ನೋಡಿದ್ರೆ ಭಾಳ ಸ್ಮೂಟ್ ಕಾಣಿಸ್ತು, ಆದ್ರೆ ನಿಮ್ಮದು ಹೊಳಗಿಂದ ತೆಗೆದು ತೋರಿಸಿದ್ರಲ್ಲ ಭಾಳ ಸ್ಟ್ರಾಂಗ್ ಐತಿ ಗುರುಗಳೇ. ನೀವು ಭಾಳ ಸ್ಟ್ರಾಂಗ್ ಐತಿ. ಏನದು? ತಪಸ್ಸಿನ ಶಕ್ತಿ ಗುರುಗಳೇ. ಮತ್ತೆ ನಮ್ಮದು ಒಳಗಿಂದು ಸ್ಟ್ರಾಂಗ್ ಇದ್ದ ಸಂಬಂಧನೇ ನಾವು ಅವತಾರ ಪುರುಷರು ಅನಿಸ್ಕೊಂಡಿವಿ. ಇನ್ನು ನನ್ನ ತಡಿಬೇಡ. ಇಂಥ ನಿಮ್ಮಂತ ಬುದ್ಧಿಗಡುಗಳು ನಾ ಮುಂದ ತಿದ್ದುದು ಐತಿ. ಇನ್ನು ನನ್ನ ತಡಿಬೇಡ. ಮೊದಲ ನನಗೆ 108 ಟೆನ್ಷನ್ ಇರ್ತದ. ಇನ್ನು ನನ್ನ ತಡಿಬೇಡ. ಓ ಉದ್ಭವ ಮೂರ್ತಿಗಳೇ, ನಮ್ಮ ಬಾಟ್ಲಿ ಕೊಟ್ರೋರಿ ಹಂಗ ಹೊಂಟು ಬಿಟ್ರಲ್ಲ ತಗೊಂಡು. ಏಯ್ ಬಾಟ್ಲಿ ಅಂತ ಬಡ್ಕೊಂಡು ಯಾಕೆ ಸಾಯ್ತಿದಿ? ಬಾಟ್ಲಿಯಲ್ಲಿದ್ದ ಬ್ರಾಂಡ್ ದಾರು ಸಮುದ್ರದೊಳಗ ಹಾಕಿ ಇಡೀ ಸಮುದ್ರನ ಪೆಟ್ರೋಲ್ ಪರಿಹಾರ ಮಾಡಿ ಬಟ್ಟು ಬಿಡ್ತೀನಿ ಈ ದೇಶಕ್ಕನೆ. ಬಾ 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 ಬಾ. ಇನ್ನು ನನ್ನ ತಡಿಬೇಡ. ಯಾಕಂದ್ರೆ ನನಗೆ ಮೊದಲ 108 ಟೆನ್ಷನ್ ಇರ್ತದ. ಇನ್ನು ತಡಿಬೇಡ. ಬಾ 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 ಬಾ. ಇವ್ರು ಈ ರಮ್ಮಲ್ಲಿ ತಗೊಂಡು ಹೋಗಿ ಸಮುದ್ರರಾಗ ಸುರಗಿ ಸಮುದ್ರದಾಗಿರೋ ನೀರನ್ನೆಲ್ಲ ಪೆಟ್ರೋಲ್ ಆಗಿ ಬದಲಿಸ್ತಾರಂದ್ರ ಇವರು ನಿಜವಾಗ್ಲೂ ಅವತಾರ ಪುರುಷರಿದೆ ಸರಿ. ಇಂಥ ತಪಸ್ಸಿನ ಶಕ್ತಿಯನ್ನು ಇವ್ರು 101 ವರ್ಷ ಕಾರ್ಗಿಲ್ ಗುಡ್ಡದಾಗ ಗಡ್ಡ ಮೀಸಿ ಬಿಟ್ಕೊಂಡು ಪಡ್ಕೊಂಡ್ರಂತ ಕಾಣಿಸ್ತೈತಿ. ಇರಲಿ, ನಿನ್ನ ಹೆಸರೇನು ಅನ್ನೋದು ಗೊತ್ತಾಗ್ಲಿಲ್ಲಪ್ಪ. ನನ್ನ ಹೆಸರು ಕೊಲೆಗಡಕ ಕಾಮರಾಜ್ ಅಂತ ಸರ್. ನೋಡಪ್ಪ, ಇನ್ಮೇಲೆ ಕೊಲೆಗಡಕ ಕಾಮ ಅನ್ನೋ ಶಬ್ದವನ್ನು ತೆಗೆದಾಕಿ ಕೇವಲ ರಾಜ ಅಂತ ಕರಿತೇನೆ. ಆಯ್ತು ಸರ್, ನೀವು ಹೇಳಿದಾಗ ಇನ್ ಮುಂದೆ ನನ್ನ ಹೆಸರು ರಾಜ್ ಅಂತ. ರಾಜ, ಈ 10,000 ರೂಪಾಯಿ ತೆಗೆದುಕೊಳ್ಳಿ. ಸರ್ ಕೊಲೆ ಮಾಡೋದಕ್ಕೆ ಅಡ್ವಾನ್ಸ್ ಹೇಯ್, ತಪ್ಪಾಯ್ತು ಸರ್. ಕೊಲೆ ಮಾಡೋದಕ್ಕಲ್ಲಪ್ಪ ಮಹಾನುಭಾವ, ನಿನ್ನ ಮೈ ಮೇಲಿರುವ ಹೊಲಸು ಬಟ್ಟೆಯನ್ನು ತೆಗೆದಾಕಿ ತಾಳಿಕೋಟೆ ಸಿಟಿಗೆ ಹೋಗಿ ಅನ್ನು ಪ್ಯಾಂಟ್ ಶರ್ಟ್ ಅನ್ನು ಖರೀದಿಸಿಕೊಂಡು ಬಂದು ಟ್ರಿಮ್ ಆಗಿ ಬಾ ಅಂತ. ಆಯ್ತು ಸರ್, ನೀವು ಹೇಳಿದಾಗೆ ಸಿಟಿಗೆ ಹೋಗಿ ಒಳ್ಳೆ ಬಟ್ಟೆ ಖರೀದಿ ಮಾಡ್ಕೊಂಡ್ರೆ ಟ್ರಿಮ್ ಆಗಿ ಬರ್ತೀನಿ. ಏ ರಾಜ, ಬಾ ಇಲ್ಲಿ. ಹಾಗೆ ಇನ್ನೊಂದು ವಿಚಾರ ನೀನು ತಿಳ್ಕೊಂಡಿರ್ಬೇಕು. ಏನ್ ಸರ್? ಇವತ್ತಿನಿಂದ ನೀನು ಡ್ರಿಂಕ್ಸ್ ಮಾಡೋದನ್ನು ಬಿಡಬೇಕು. ಯಾಕಂದರೆ ಡ್ರಿಂಕ್ಸ್ ಮಾಡುತ್ತಾ ನಿಶೆ ಹೆಚ್ಚಿಗೆ ಆದಾಗ ನೀ ಕೊಲೆ ಮಾಡಿದ ವಿಚಾರವನ್ನು ಯಾರಿಗಾರು ಹೇಳಿದ್ರೆ ಸುಮ್ಮನೆ ಸಮಸ್ಯೆ ಆಗಿ ಹೋಗ್ತೈತಿ. ಜೀವನದಲ್ಲಿ ಕೆಲಸ ಇಲ್ಲದೆ ಹುಚ್ಚರಂತೆ ಓಡಾಡುತ್ತಿದ್ದ ನನಗೆ ಕೆಲಸನೂ ಕೊಟ್ಟು ಇಂಥ ಒಳ್ಳೆಯ ಸಲಹೆಗಳನ್ನು ಕೊಡ್ತಾ ಇದ್ರನ್ರಿ. ನೀವು ಹೆಸರಿಗೆ ತಕ್ಕಂತೆ ಧರ್ಮವಂತ ಧರ್ಮರಾಜರೇಶ್ವರಿ. ಹೊಗಳಿಕೆ ಮಾತು ಸಾಕು. ಸಿಟಿಗೆ ಹೋಗಿ ಬಟ್ಟೆಯನ್ನು ಖರೀದಿಸಿಕೊಂಡು ಬಂದು ತಕ್ಷಣ ಕೆಲಸಕ್ಕೆ ಹಾಜರಾಗು. ಆಯ್ತು ಸರ್. ನೀನೆಂತ ಸುಡ್ಗಾಡಾಳೆ? ಯಾಕ್ರಿ ಶೀಲವಾರ ನೀನ್ ಯಾಕೆ ಕೆಲ್ಸಕ್ಕೆ ಬರ್ಲಿಲ್ಲ? ನೋಡ್ರಿ, ನಿನ್ನೆ ಸೊಸೈಟಿಗ ರೇಷನ್ ಕೊಡಕತ್ತಿದ್ರು. ರೇಷನ್ ತರಕಂತ ಹೋಗಿದ್ದೆ. ಯವ್ವ ಪಾಳೆನ ಹಚ್ಚಿದ್ರವ್ವ ರೇಷನ್ಗೆ. ಏನ್ ಹೇಳಿವ ಯವ್ವ, ಇಲ್ಲಿಂದ ಅಲ್ಲಿ ತಕ ಪಾಳೆ ಹಚ್ಚಿದ್ರವ ಪರಿ ಕ್ಯೂ. ಅದಕ್ಕ ಕ್ಯೂ ಒಳಗ್ ನಿಂತ ತರದ ಲೇಟ್ ಆತಿವ. ಅದಕ್ಕ ಮನೆ ಕೆಲ್ಸಕ್ಕೆ ಬರಕ ಆಗ್ಲಿಲ್ಲವ. ಈ ಊರ್ ಸೊಸೈಟಿ ಹಾಳು ಬಿದ್ದೈತಿ ಅಂತ ಊರ್ ಜನ ಮಾತಾಡ್ಕೊಳ್ತಿರ್ಬೇಕಾದ್ರೆ ನಿನಗೆ ರೇಷನ್ ಕೊಟ್ಟವ್ರು ಯಾರೇ? ಊನವ, ನೀ ಹೇಳ್ದಂಗ ಇಷ್ಟು ದಿನ ಸೊಸೈಟಿ ಹಾಳ ಬಿದ್ದಿತ್ತು. ಆದ್ರ ಪ್ರಸಾದಪ್ಪನವ್ರು ಅದರಲ್ಲ, ಶಿವರಾಜಪ್ಪನ ಏನ ಸೊಸೈಟಿ ಸೆಕ್ರೆಟರಿ ಮಾಡಿದ್ರು. ಊರಿಗೆ ಬಹಳ ಉಪಕಾರ ಮಾಡಿದ್ರು ನೋಡ್ರಿ. ಶಿವರಾಜನ ಬಗ್ಗೆ ಎಷ್ಟೊಂದು ಹೊಗಳಿ ಮಾತನಾಡ್ತಾ ಇದೆಯಲ್ಲ, ಅವನೇನು ನಿನಗೆ ಅಂತ ಉಪಕಾರ ಮಾಡಿದ? ಅಯ್ಯವ್ವ, ಕೇಳಬೇಕ ಅದನ್ನ. ನನಗಷ್ಟ ಅಲ್ಲ, ಊರನ್ನ ಮಂದಿಗೆ ಸದಿಕರ ಉಪಕಾರ ಮಾಡ್ಯಾನ.
ಮೊದಲ ಸೊಸೈಟಿ ಸೆಕ್ರೆಟರಿ ಇದ್ನವ ಅಕ್ಕಿ ಕೊಡವ ಅವನ ಮನಿ ಹಾಳಾಗ ಒಂದಿನರ ಚಂದಾಗ ರೇಷನ್ ಹಂಚಾನು ನಮ್ಮಂತ ಬಡಬಗ್ರಿಗೆ ಬಂದ ರೇಷನ್ ಎಲ್ಲ ಹೋಗಿ ಪ್ಯಾಟಾಗ ದೊಡ್ಡ ದೊಡ್ಡ ಅಂಗಡಿಗೆ ಮಾರ್ತಿದ್ದ. ಆದ್ರೆ ನಮ್ಮ ಶಿವರಾಜನ ಹಂಗಲ್ಲ, ದೇವ್ರಂತವ ಯಾರ್ಯಾರಿಗೆ ಎಷ್ಟು ಹಂಚ್ಬೇಕಲ್ಲ ಅಷ್ಟಷ್ಟ ಹಂಚತಾನ. ಹೆಂಗಿದ್ರು ಅವಂಗ ಒಂದು ಕೆಲಸ ಸಿಕ್ರಿ, ಇನ್ನು ಮುಂದಲ್ ತಿಂಗಳ ಸುಮಾಕರ್ನ ಕೊಟ್ಟು ಹೊಲ್ಗ ಉತ್ಸೆ ಬಿಡ್ರಿ. ಮುಚ್ಚ ಬಾಯ್ನ ಕತ್ತೆ ಅಂತವಳೆ. ಸುಮಾಳನ್ನ ಶಿವರಾಜನಿಗೆ ಕೊಟ್ಟು ಮದ್ವೆ ಮಾಡ್ತಾರೆ ಅಂತ ನಿನಗೆ ಯಾರು ಹೇಳಿದ್ದು? ಅಯ್ಯ ಅಟ್ಯಾಕ ಮೂಕಿಸ್ತು ಮಾತಾಡ್ತೀಯ? ಊರನ ಮಂದಿ ಅನ್ನಕತ್ತಿದ್ರು ಅದನ್ನ ಅಂದೆ, ಅಟ್ಯಾಕ ನೀ ಸಿಟ್ಟು ಹಾಕಿದಿ ಬಡ್ಕವ್ವ. ಸಾಕು ಬಾಯಿ ಮುಚ್ಚೆ. ಇಷ್ಟು ದಿನ ನನ್ನ ಗಂಡನನ್ನ ಮಳ ಮಾಡಿ ನಿನ್ನ ಬುಟ್ಟಿಗೆ ಹಾಕೊಂಡೆ. ಈಗ ಶಿವರಾಜನ್ನ ಅಂತ ಹೇಳಿ ಅವನನ್ನ ಬುಟ್ಟಿಗೆ ಹಾಕೊಂಡು ಮಜಾ ಮಾಡ್ಬೇಕು ಅಂತ ಮಾಡಿದೇನೆ. ಏನ್ ಮಾತಾಡ್ತೀನಿ ನೀನು? ಸ್ವಲ್ಪ ತಿಳಿದು ಮಾತಾಡಕಲಿ ನೋಡು. ಆ ಸಾವಿತ್ರವಂತೂ ಮನೆ ಮರ್ಯಾದೆನ ಬೀದಿಗೆ ತಂದ್ಲು. ಆದ್ರ ನೀನು ಹದದಾರಿ ಹಿಡಿದು ಮನೆ ತಂದ ಮರ್ಯಾದೆ ಬೀದಿ ತರ್ಬೇಕಂತ ಮಾಡಿದೆ ಏನು? ದಯವಿಟ್ಟು ಹಾದಿ ತುಳಿಬೇಡವಾ? ಮನೆತನದ ಮಾನ ಮರ್ಯಾದೆ ಬೀದಿಗೆ ತರುವಂತ ಕೆಲಸ ಸಾವಿತ್ರಿ ಅಂತ ತಪ್ಪೇನ್ ಮಾಡಿದ್ದಾಳೆ? ಅದು ನಾ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ಇಡೀ ಊರನ ಮಂದಿಗೆ ಗೊತ್ತೈತಿ. ಚಂದಾಗ ಗಂಡನ ಜೊತೆ ಬಾಳೆ ಮಾಡ್ಕೊಂಡ್ ತಿನ್ಲಿಲ್ಲ, ವಿಷ ಕುಡಿದು ನೆಗದು ಬಿದ್ದು ಸತ್ತು ಹೋದ್ಲು. ಮಾನವಂತ ಮರ್ಯಾದೆಗೂ ಮಸಿ ಬಡದ್ಲು, ಮನೆತನನು ನುಚ್ಚು ನೂರು ಮಾಡಿದ್ಲು. ಯವ್ವ, ಅಂತ ಪರದೇಶಗಳು ಯಾಕಾರ ಹುಟ್ಟಾರೋ ಈ ಭೂಮಿ ಮೇಲೆ ದೇವರೇ ಬಲ್ಲ. ಮುಚ್ಚ ಬಾಯಿನ ಕತ್ತೆ. ಬಾಯಿಗೆ ಬಂದಂತೆ ಮಾತನಾಡಿದ್ಯಾದ್ರೆ ಬಾಯಿ ಒಳಗಿನ ನಿನ್ನ ನಾಲ್ಗೆನ ಕತ್ತರಿಸಿ ನಿನ್ನ ಕೈಯಲ್ಲಿ ಕೊಡಬೇಕಾಗತ್ತೆ. ನೋಡು, ನಿನ್ಗೆ ಶೇಂಗಾ ಕೀಳೋಕೆ ಆಳುಗಳನ್ನ ಹಿಡ್ಕೊಂಡು ಬಾ ಅಂತ ಹೇಳಿದ್ದೆ, ಕೇಳ್ಕೊಂಡು ಬಂದಿಯೇನೆ? ಅಯ್ಯ ಹಾಳ ಹೋಗಿದ್ನವ ಆಳ ಕೇಳಾಕ. ಯಾರೊಬ್ರು ಊರ ಖಾಲಿ ಇಲ್ಲ, ಬರೀ ಇಬ್ರ ಸಿಕ್ಕಾರ. ಇನ್ನಿಬ್ರು ಬೇಕಾದ್ರ ಬರ್ತೀಯನು ನೀನು ಶೇಂಗಾ ಕೀಳಾಕ? ಏನೇ ನನ್ನನ್ನೇ ಬಾ ಅಂತ ಕರಿತಾ ಇದೆಯಲ್ಲ, ನನ್ನನ್ನೇನಾದ್ರೂ ಆಳು ಅಂತ ತಿಳಿದುಕೊಂಡಿದ್ದೇನೋ? ನನ್ಗೆ ಶೇಂಗಾ ಕೀಳೋಕೆ ಬರೋದಿಲ್ಲ. ತಿನ್ನಾಕ ಬರ್ತಲ್ಲ? ಅಯ್ಯಯ್ಯ ಮೂಗು ನೋಡ್ರಿ ಯವ್ವ, 3 ಸೇರ ಜೋಳ ಹೊಕ್ಕವು. ಯವ್ವ ಹುಟ್ಟಿದ ಕೂಸು ಹೋಗಿ ತೋಡ್ತಾ ಬಿಟ್ರ ಅವನು ಒಂದೊಂದ ಕಡ್ಡಿ ಕಿತ್ತು ಹೋಗಿತೈತ. ಹಂಗ ಇದ ಕೀಳಾಕ ಬರಲ್ಲಂತ. ಯವ್ವ ಸೊಳ್ಳೆಗೆ ಯವ್ವ ಮನ್ಯಾಗ ಕುಂತ ಏನ್ ಮಾಡ್ತಿದಿ? ನಡಿ ಮೊದಲ ಆಳ ಸಿಗವಲ್ಲು ಶೇಂಗಾ ಕೀಳಾಕ. ಬಾಬಾ ನಿಂತೇನ್ ಮಾಡ್ತಿ ಮನ್ಯಾಗ? ತಿಂದು ಮೈ ಬರೋಕತ್ತಿವ ನಿನಗ. ಬಾ ಮುಚ್ಚೆ ಬಾಯ್ನ. ಸಾಕಿದ ನಾಯಿಗೆ ಸಲಿಗೆ ಕೊಟ್ಟು ಮಾತಾಡಿದ್ರೆ ತಲೆ ಮೇಲೆ ಕುಂತಂತಾಯ್ತು. ನೋಡು, ನಿನ್ನಂತ ಪಡಪೋಸಿ ನಿನ್ನಂತ ಮನೆ ಭಿಕಾರಿ ಕೆಲಸದವಳಿಂದ ನಾನು ನೀತಿ ಪಾಠ ಹೇಳಿಸ್ಕೊಳ್ಬೇಕಾ? ಅದರ ಅವಶ್ಯಕತೆ ನನಗಿಲ್ಲ. ಸುಪ್ರಾತಿ ಯವ್ವ, ಅನುಭವಸ್ತೇವ ನೀನು. ನಿನ್ನಷ್ಟು ಅನುಭವ ನನಗಿಲ್ಲವ. ನಿನಗ್ ನೀತಿ ಪಾಠ ಹೇಳೋಷ್ಟು ನಾ ದುಡ್ಡಕ್ಕ ಅಲ್ಲವ. ನೀ ಶೇಂಗಾ ಕೀಳಾಕ ಬಂದರ ಬಾ, ಬಿಟ್ಟರ ಬಿಡು, ನನಗೇನಾಗೋದೈತಿ? ಅಷ್ಟು ತಿಳ್ಕೊಂಡು ಸುಮ್ಮನೆ ಇದ್ದು ಬಿಡು. ಇಷ್ಟು ದಿನ ನನ್ನ ಗಂಡನನ್ನ ತೋಟದ ಜೊತೆ ಅವನ ಜೊತೆ ನೀನು ಚಕ್ಕಂದ ಆಡ್ತಾ ಇದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ದೇನೆ. ನಿನ್ನಂತವಳನ್ನ ತಂದು ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾನಲ್ಲ ಆ ಮುದುಗೋಪಿ ನೆಗದು ಬಿದ್ದು ಹೋದ. ಅವನಿಗೆ ಬುದ್ಧಿ ಇಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ನನ್ನ ಹಣಕಾಸಿಂದ ಬಡವಳೆ ಆಗಿರ್ಬಹುದು, ಆದ್ರೆ ನಾನು ನೀತಿಗೆಟ್ಟ ಹೆಣ್ಣಲ್ಲ ಕಣೆ. ಅವರು ನನಗೆ ಒಡ ಹುಟ್ಟಿದ ಅಣ್ಣ ಇದ್ದಾಗೆ ಕಣೆ. ಅಣ್ಣ ತಂಗಿ ಸಂಬಂಧನ ಮುಂದಿಟ್ಟುಕೊಂಡು ಜೀವನ ಮಾಡ್ಕೊಂಡು ಹೊಂಟಿದ್ದೀನಿ ನಾನು. ನನ್ನಂತವಳು ಈ ರೀತಿ ಬಾಯಿ ಬಂದಾಗೆ ಮಾತಾಡಿದ್ರೆ ಮುಂದೊಂದಿನ ಇದೇ ಪಶ್ಚಾತ್ತಾಪ ನೀನು ಕೂಡ ನೋಡಿಸ್ಕೊಳ್ತೀಯೋ. ಬಾಯಿ ಮುಚ್ಚೆ. ಇದ್ದದನ್ನ ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರಂತೆ. ಇದ್ದದನ್ನ ಇದ್ದ ಹಾಗೆ ಹೇಳಿದ್ದೇನೆ. ನಾನೇ ಯಾಕೆ ಪಶ್ಚಾತ್ತಾಪಕ್ಕೆ ಗುರಿ ಆಗ್ತೀನಿ? ನೋಡು, ಕೈ ಮುಗಿತೀನವ, ದಯವಿಟ್ಟು ಈ ರೀತಿ ಮಾತಾಡಬೇಡ. ಈ ರೀತಿ ಮಾತಾಡಕ ನಿನಗೆ ಮನಸ್ಸರ ಹೆಂಗ್ ಬರುತ್ತ? ನೋಡು, ಆಕೆ ಅಂತರೂ ಮನೆ ಮರ್ಯಾದೆನ ಬೀದಿಗೆ ತಂದ್ಲು. ಆದ್ರ ನೀನರ ಚಂದಗ ಗಂಡನ ಜೊತೆ ಬಾಳೆ ಮಾಡಿ ಹೋದ ಮರ್ಯಾದೆನ ಮತ್ತೆ ತರಕ್ ಪ್ರಯತ್ನ ಪಡು. ಅದನ್ನೆಲ್ಲ ಬಿಟ್ಟು ಊರಾಗಿನ ಮಂದಿ ನಮ್ಮನಿಗೆ ಆಗ್ಲಾರ್ದವ್ರು ಇಲ್ಲ ಸಲದ ಮಾತಾಡ್ತಾರ. ಅದನ್ನ ಕಿವಿಷನ ಕಿವ್ಯಾಗ ತಗೊಂಡು ನಿನ್ನ ತಲೆ ಹಾಳು ಮಾಡ್ಕೋಬೇಡ. ಸಾಕ್ ಮಾಡೆ ನಿನ್ನ ಹಾಳು ಪುರಾಣ.
ನಿನ್ ಜೊತೆ ಇಲ್ಲೇ ಸಮಯ ಕಳೀತಾ ನಾನು ನಿಂತು ಬಿಟ್ರೆ ನಿನ್ ಹಾಗೆ ನಾನು ಆಗಬೇಕಾಗತ್ತೆ. ಬೇಗ ಶೇಂಗಾ ಕೀಳೋಕೆ ಆಳುಗಳನ್ನ ಕರ್ತ್ಕೊಂಡು ಹೊಲಕ್ಕೆ ಹೋಗು, ಬರ್ತೀನಿ. ಬರ್ತಾಳೆ ಕಿರಬಾಳ್ನಾಗದಾಳಿ ಕೆಟ್ಟ ಹರಾಡ್ತಾಳ ನೋಡು. ಅಲ್ಲ ಸುಪ್ಪನಾತಿ ನಂದೆಂತ ಕರ್ಮ ಯವ್ವ ಇದು. ಬೂಟ್ ಆಗ ಒಡ್ಯಾಗಿತ್ತು, ಸುಮ್ಮ ಇರ್ಲಿಲ್ಲ ನಾನು. ಸದಾಶಿವಪ್ಪ ಶಾಂತಮ್ಮನವ್ರು ಏನ ಪಾಪ ಮಾಡ್ಯಾರ ಯವ್ವ ಅಂತೀನಿ ನಾನು. ಯಾ ಜನ್ಮದಾಗ ಏನ ಕರ್ಮ ಮಾಡ್ಯಾರ ಅಂತ ಈ ಮಾನಿಗಡಿ ಸೊಸಿಗಳ್ನ ಮನಿ ತುಂಬಿಸ್ಕೊಂಡಾರೋ ಏನೋ ಅಂತೀನಿ ನಾನು. ಅದ ನೋಡಿದ್ರೆ ಸಾವಿತ್ರ ಇದ್ದ ಮರ್ಯಾದೆ ಎಲ್ಲ 3 ಪಾಲು ಮಾಡಿ ಮನಿ ಮರ್ಯಾದಿನ ಕಳೆದು ಹೋತ. ಇದು ಇನ್ನೊಟ್ಟದ ಪೆಟ್ರೋಲ್ ಹೋಗಿ ಊರಿನ ಹಸ್ತತ್ತಿದು. ನಮಗೆ ಯಾಕೆ ಬೇಕು ದೊಡ್ಡವ್ರ ಮನಿ ವಿಷಯ? ಅದ ಆಸು ಇದು ಅಂತ ಹಣೆ ಬರ ಮತ್ತೇನೈತಿ. ಇದೇನೇ ಆಶಾ, ದೊಡ್ಡವರು ಸಣ್ಣವರು ಅಂತೇಳಿ ರಸ್ತೆಯಲ್ಲಿ ಒಬ್ಳೆ ಮಾತಾಡ್ಕೊಂಡು ನಿಂತ್ಕೊಂಡು ಬಿಟ್ಟಿದೆಯಲ್ಲ? ಅದೇ ರೀಪ್ಪ, ಆ ಸದಾಶಿವಪ್ಪ ಮತ್ತ ಶಾಂತಮ್ಮವ್ರ ಅದಾರಲ್ರಿ, ಅವ್ರ ಮನೆ ಸುದ್ದಿನ ರೀ. ಆಕೆ ಏನದಲ್ಲಲ್ರಿ ಸಾವಿತ್ರವ, ಗುಡಿ ಕಟ್ಟು ಹೋದ್ಲ, ಇನ್ಯಾಗ ಹೋದ್ಲಲ್ಲ ಈಕೆ ಬಡಕ್ ಶೀಲವ. ಈಕೆ ಕಳಸ ಇಡ್ತಾಳ, ಮುಗಿತೇನ ಮತ್ತೇನೈತಿ? ನೋಡುವ ಇಂಥ ಜನ ಎಲ್ಲಿ ಸಿಗ್ತಾರೆ? ನೋಡು ಆಶಾ, ಮರ್ಯಾದೆ ಇಲ್ಲದವರು ಒಂದು ಸಣ್ಣ ತಪ್ಪು ಮಾಡಿದ್ರು ಅವರ ದೃಷ್ಟಿಯಲ್ಲಿ ಅದು ಮೇಜರ್ ಆಗಿ ತಗೊಳ್ತಾರೆ. ಅದೇ ಮರ್ಯಾದೆ ಇದ್ದವರು ಒಂದು ಚಿಕ್ಕ ತಪ್ಪು ಮಾಡಿದ್ರು ಅವ್ರ ದೃಷ್ಟಿಯಲ್ಲಿ ಅದು ಮೈನರ್ ಆಗೇ ತಗೊಳ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರ ಮಲ್ಲೇಶನ ಶಿವರಾಜನ ಒಟ್ಟ ಆ ದೇವ್ರ ಅವ್ರು ಚಂದಗಿರ್ಲಿ ಅಂತ ನಾನು ಕೂಡ ಚಾಮುಂಡೇಶ್ವರಿಯಾಗಿ ಬೇಡ್ಕೋತೇನ್ರಿ. ಯಾಕಂದ್ರ ನನಗೆ ಹೊಡೆ ಹುಟ್ಟಿದ ತಂಗಿಕಿನ ಅವ್ರು ಚಂದಾಗ ನಾನು ನೋಡ್ಕೊಂಡು ಬಂದಾರ. ಒಟ್ಟರೆ ಹೆಂಗಿದ್ರು ಶಿವರಾಜನಿಗೆ ಒಂದು ನೌಕರಿ ಸಿಕ್ತು. ಇನ್ನೇನಿದ್ರು ಮುಂದಿನ ತಿಂಗಳು ಸುಮಾಕರ್ ಜೊತೆ ಅವ್ರಿಗೊಂದು ಮದುವೆ ಒಂದು ಮಾಡಿಬಿಟ್ರೆ ಮುಗೀತ್ ನೋಡ್ರಿ ಅಪ್ಪ, ಚಂದಾಗಿರ್ಲಿ ಒಟ್ಟ ಅವ್ರ. ಮಾತಲ್ಲಿ ಮರ್ತೇ ಬಿಟ್ಟಿದ್ದೆ, ನೀನು ಬರೀ ಬೇರೆದವ್ರ ಮದುವೆ ಆಗೋದೇ ಹೇಳೋದಾಯ್ತು. ಇನ್ನು ನನ್ನ ಮದುವೆ ಯಾವಾಗೋ, ನಮ್ಮಿಬ್ರು ಹನಿಮೂನ್ ಯಾವಾಗೋ ಆ ದೇವ್ರಿಗೆ ಗೊತ್ತು. ರುಕೋಜರ ಸಬರ್ಕರು ನೋಡ್ರಿ. ಮೊದಲ ನೀವೇನು ದೊಡ್ಡ ಶೂಟಿಂಗ್ ಮಾಡಿ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಮಾಡಿರಲ್ಲ, ಮೊದಲ ಆ ಗುರಿ ಕಡೆ ವಿಚಾರ ಮಾಡ್ರಿ. ಆ ನಂತರ ನಂದು ನಿಂದು ಮದುವೆ, ಫಸ್ಟ್ ನೈಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಮಾತಲ್ಲಿ ಮರ್ತೇ ಬಿಟ್ಟಿದ್ದೆ, ನೀನು ಕೇವಲ ನಿಮ್ಮ ಶಿವರಾಜ್ ಅಣ್ಣನಿಗೆ ಸೆಕ್ರೆಟರಿ ಕೆಲಸ ಸಿಕ್ಕಿದ್ದಕ್ಕೆ ಇಷ್ಟೊಂದು ಖುಷಿ ಆಗಿದೆಯಲ್ಲ, ಈ ನಿನ್ನ ಸ್ಟೈಲ್ ಕಿಂಗನು ನಿಮ್ಮ ಊರಿನಲ್ಲಿ ಧರ್ಮವಂತನು ಅನಿಸಿಕೊಂಡ ಧರ್ಮರಾಜ ಅಪ್ಪ ಅವ್ರ ಹತ್ರ ಪರ್ಸನಲ್ ಸೆಕ್ರೆಟರಿಗೆ ಕೆಲಸ ಸಿಕ್ಕಿದೆ. ಮತ್ತೇನೋ ಮುಂದಿನ ತಿಂಗಳಾಗ ದೊಡ್ಡ ಶೂಟಿಂಗ್ ಚಾಲೂ ಮಾಡ್ತೀನಿ. ನಾ ದೊಡ್ಡ ಇವ್ರು ಬಿಸ್ನೆಸ್ ಮ್ಯಾನ್ ಮಗ ಅದೀನಿ, ದೊಡ್ಡ ಫ್ಯಾಕ್ಟ್ರಿ ಇದಾದೀನಿ, ಅದು ಅದೀನಿ ಎಲ್ಲ ಹೇಳಿದ್ರಲ್ಲ, ಎಲ್ಲ ಸುಳ್ಳಾನು? ಓ, ನೀ ಅದನ್ನೆಲ್ಲ ನಂಬ್ಕೊಂಡ್ಬಿಟ್ಟಿಯಾ? ನಾನು ಕೇವಲ ನೀನ್ ನಂಬಿಸ್ಲಿಕ್ಕಾಗಿ ಆ ಥರ ಸುಳ್ಳು ಹೇಳ್ದೆ. ಮಾಡನು 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 ಮೋಸ ಮಾಡನು ಮೋಸ. ನೀ ನನ್ನ ಕರೆನ ಪ್ರೀತಿ ಮಾಡ್ತಿದ್ದ ತಿಳ್ಕೊಂಡು ನಾನು ನಿನ್ನ ಲವ್ ಮಾಡಾಕತ್ತಿದ್ದೆಲ್ಲೋ. ನನಗಿಲ್ಲಿ ಸಲದ ಸುಳ್ಳು ಸುದ್ದಿ ಹೇಳಿ ಯವ್ವಾ ನನ್ನ ಬೇಕಂದಂಗೆ ಇವ ಉಪಯೋಗಿಸ್ಕೊಂಡು ಕೈ ಬಿಡ್ಬೇಕು ಅಂತ ಮಾಡ್ಯಾನೋ ಮಾಡ್ಯಾನೋ ಮಾಡ್ಯಾನೋ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಯವ್ವೋ. ನಾನಾದ್ರೆ ನಿನ್ ಜೊತೆ ಮಾತಾಡಲ್ಲ ಯವ್ವೋ, ನಾವಾಕಿಲ್ಲ. ಚಿನ್ನ ಬಾಳಲಿ ಈ ರಾತ್ರಿ ಬರದು ಎಂದೆಂದು ಮಂಚನಿನದಾಗಿದೆ. ಚಿನ್ನ ಬಾಳಲಿ ಈ ರಾತ್ರಿ ಬರದು ಎಂದೆಂದು ಮಂಚನಿನದಾಗಿದೆ.
ಏ ಆಶಾ ಅರೆ ಹೋಗೇ ಬಿಟ್ಲು. ಸರಿ ಟೈಮ್ ಆಯ್ತು, ನಾನು ಬೇಗನೆ ಧರ್ಮರಾಜ ಅಪ್ಪವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ತೀನಿ.